ಕ್ಷಣದ ಅತಿ ದೊಡ್ಡ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕಾಂಗ್ರೆಸ್ ಪಾಳಿಯದಲ್ಲಿ ಇದ್ದಂತಹ ಶಾಸಕರ ಅಸಮಾಧಾನ, ಸಚಿವರ ಅಸಮಾಧಾನ ಇದನ್ನ ಬಗೆಹರಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಅತೃಪ್ತರನ್ನ ಕರೆದು 1-to-1 ಮೀಟಿಂಗ್ ಮಾಡಿದ್ರು. ಬಟ್ ಎಷ್ಟರ ಮಟ್ಟಿಗೆ ಸಮಾಧಾನ ಆಗಿದ್ದಾರೆ ಅತೃಪ್ತ ಶಾಸಕರು ಅನ್ನೋದು ಪ್ರಶ್ನೆ. ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆ ನೀಡಿದ್ದಾರಾ ಸಿಎಂ ಸಿದ್ದರಾಮಯ್ಯ? ನಿನ್ನೆ ರಾತ್ರಿ ಅಸಮಾಧಾನಿತರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಹೈಕಮಾಂಡ್ ಭೇಟಿ ಮಾಡಿ ಬರ್ತಿದ್ದಂತೆ ಅತೃಪ್ತರ ಜೊತೆ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ನಿವಾಸದಲ್ಲೇ ಶಾಸಕ ರಾಜು ಕಾಗೆ, ಬಿಆರ್ ಪಾಟೀಲ್ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಕ್ಷೇತ್ರದ ಅನುದಾನದ ಕೊರತೆ ಕುರಿತು ಸಿಎಂ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಸಚಿವರ ಕಾರ್ಯವೈಖರಿ ಬಗ್ಗೆ ರಾಜು ಕಾಗೆಗೆ ಬೇಸರ ಇದೆ, ಅದೇ ಕಾರಣಕ್ಕೆ ರಾಜೀನಾಮೆಯ ಮಾತುಗಳನ್ನಾಡದೆ ಅನ್ನುವಂತಹ ವಿಚಾರವನ್ನ ಸಿಎಂ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಅತೃಪ್ತರ ಅಸಮಾಧಾನ ತಣ್ಣಗೆ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಯಾಕಂದ್ರೆ ದೆಹಲಿ ಪ್ರವಾಸ ಕೈಗೊಂಡಿದ್ರು ಸಿಎಂ. ಅಲ್ಲಿಂದ ಬರ್ತಾ ಇದ್ದಂತೆ ಶಾಸಕರನ್ನ ಕರೆದು ಮಾತನಾಡಿಸುವ ಪ್ರಯತ್ನ ಕೂಡ ಆಗಿದೆ. ಪ್ರಮುಖವಾಗಿ ಈಗ ಪಕ್ಷದಲ್ಲಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದು ಶಾಸಕ ರಾಜು ಕಾಗೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ನಿರ್ಧಾರ ಮಾಡಿದ್ದೀನಿ, ಅಷ್ಟರ ಮಟ್ಟಿಗೆ ಸಚಿವರು ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ ಅನ್ನೋದನ್ನ ಬಹಿರಂಗವಾಗಿ ಹೇಳದೇ ಇದ್ರೂ ಕೂಡ ಹಲವು ಕಾರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ಮಾತುಗಳನ್ನಾಡಿದ್ರು. ಅದಾದ ಬಳಿಕ ಬಿಆರ್ ಪಾಟೀಲ್ ಬಹಿರಂಗವಾಗಿ ವಸತಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಉಲ್ಲೇಖ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಸಮಾಧಾನಗಳಿದೆಯೋ ಅವರನ್ನ ಕರೆದು ಸಮಾಧಾನ ಮಾಡುವಂತಹ ಪ್ರಯತ್ನಗಳು ಸಿಎಂ ಅವರಿಂದ ಆಗಿದೆ. ಆದ್ರೆ ಈ ಅಸಮಾಧಾನಿತ ಶಾಸಕರ ಮನವೊಲಿಕೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದು ಕೂಡ ಪ್ರಶ್ನೆ. ಸಿಎಂ ಮುಂದೆ ಓಕೆ ಅಂದು ಬಂದವರು ಹೊರಗಡೆ ಬಂದು ಅವರ ನಿಲುವು ಕೂಡ ಬದಲಾಗಿರುವಂತಹ ಹಲವಾರು ರೀತಿಯ ಉದಾಹರಣೆಗಳಿದೆ. ಹಾಗಾಗಿ ಈಗ ವರಿಷ್ಠರು ಹೇಳಿದ್ರು, ಈಗ ಕರೆದು ಅವ್ರನ್ನ ಸಮಾಧಾನ ಮಾಡಿ ಬಹಿರಂಗ ಹೇಳಿಕೆಗಳನ್ನ ಕೊಡದಂತೆ ತಡಿಬೇಕು, ಯಾಕಂದ್ರೆ ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲೇಬೇಕು ನೀವು ಅನ್ನುವಂತಹ ಸಂದೇಶವನ್ನ ವರಿಷ್ಠರು ಕೊಟ್ಟು ಕಳಿಸಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಅವರ ಅಣತಿಯಂತೆ, ಅವರ ಸಂದೇಶದಂತೆ ರಾಜ್ಯಕ್ಕೆ ಸಿಎಂ ವಾಪಸ್ ಆಗ್ತಾ ಇದ್ದಂತೆ ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರೋ ಆ ಶಾಸಕರಿಗೆ ಬುಲಾ ಹೋಯ್ತು. ತತ್ಕ್ಷಣ ಬಂದು ನನ್ನನ್ನ ಭೇಟಿಯಾಗಿ ಅಂತ. ಅದರಂತೆ ನಿನ್ನೆ ಶಾಸಕ ಬಿಆರ್ ಪಾಟೀಲ್ ಹೋದ್ರು. ರಾಜು ಕಾಗೆ ಕೂಡ ಸಿಎಂ ಅವರನ್ನ ಭೇಟಿಯಾಗಿ 1-to-1 ಮೀಟಿಂಗ್ ಕೂಡ ಆಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಕೂಡ ಹೇಳಬಹುದು. ಕಾರಣ ಅವರಿಗಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರಂತೆ. ಬಹಿರಂಗ ಹೇಳಿಕೆ ಹಾಗೂ ಆಡಿಯೋ ಬಗ್ಗೆ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ ನಿನ್ನೆ ಸಿಎಂ. ಈ ವೇಳೆಯೂ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರಂತೆ ಬಿಆರ್ ಪಾಟೀಲ್. ಕ್ಷೇತ್ರದಲ್ಲಿನ ಸಮಸ್ಯೆಯನ್ನ ಹಲವು ಬಾರಿ ಜಮೀರ್ ಅಹಮದ್ ಖಾನ್ ಅವರ ಬಳಿ ಹೇಳ್ಕೊಂಡಿದ್ದೀನಿ, ನಾನು ಅಧಿಕಾರಿಗಳ ಮೂಲಕ ಇಲಾಖೆ ನಡೆಸುವಂತಾಗಬಾರ್ದು ಅಂತ ಕೂಡ ಹೇಳಿದ್ದೀನಿ. ಸಮಸ್ಯೆ ಇದ್ರೆ ನಮ್ಮ ಮುಂದೆ ಬಂದು ಹೇಳಿ, ಮಾಧ್ಯಮದ ಮುಂದೆ ಅಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ನೀಡದಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. ಶಾಸಕ ಬಿಆರ್ ಪಾಟೀಲ್ ಜೊತೆ ಸಿದ್ದರಾಮಯ್ಯನವರು ಪ್ರತ್ಯೇಕ ಸಭೆ ಮಾಡಿ ಅವರ ಆಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡೆದುಕೊಂಡಿದ್ದಾರೆ ಸಿಎಂ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ವಿವರಣೆ ಪಡೆದುಕೊಳ್ಳೋದ್ರ ಮೂಲಕ ಮತ್ತೊಂದು ಕಡೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ, ಬಹಿರಂಗ ವೇದಿಕೆಗಳಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳು ಪಕ್ಷಕ್ಕೆ ಸಂಬಂಧಪಟ್ಟಂತೆ, ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬಾರ್ದು ಅಂತ. ನೀವು ಆ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಆ ರೀತಿ ಮಾತನಾಡಬಾರ್ದು ಅಂತ ಸಂದೇಶ ಕೊಟ್ಟಿದ್ದಾರಂತೆ. ನಿಮ್ಗೆ ಯಾವುದೇ ಸಮಸ್ಯೆಗಳಿದೆಯಾ, ಅನುದಾನದ ವಿಚಾರ ಇರಬಹುದು ಅಥವಾ ಇಲಾಖೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳಿದ್ರೆ ಅದನ್ನ ನೇರವಾಗಿ ನನ್ನ ಭೇಟಿಯಾಗಿ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ಹೇಳೋದು, ಬೃಹತ್ ವೇದಿಕೆಗಳಲ್ಲಿ ಕಾಣಿಸ್ಕೊಂಡು ಬಹಿರಂಗ ಹೇಳಿಕೆಗಳನ್ನ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕರಿಗೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅದನ್ನ ಬಿಆರ್ ಪಾಟೀಲ್ ಅವರು ಕೂಡ ಅನುಸರಿಸ್ಕೊಂಡು ಹೋಗ್ತಾರೆ, ಅದನ್ನ ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಪ್ರಶ್ನೆ. ಅದು ಮುಂದಿನ ದಿನಮಾನಗಳಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಬಹಳ ಪ್ರಮುಖವಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ, ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ ನನಗೆ ಅಂತ. ಅದಕ್ಕೆ ಪೂರಕ ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರಂತೆ. ಶಾಸಕರ ಜೊತೆ ಸಭೆಗೂ ಮುನ್ನ ಜಮೀರ್ ಜೊತೆ ಚರ್ಚೆ ಮಾಡಿದ್ದಾರೆ. ಲೋಪದ ಬಗ್ಗೆ ಬೇಸರ ಹೊರಹಾಕಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ವಸತಿ ನಿಗಮದ ಕಾರ್ಯ ನಿರ್ವಹಣೆಯಲ್ಲಾದ ಲೋಪದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಇನ್ನು ಮುಂದೆ ಇಂತಹ ಪ್ರಕರಣ ನಡೆಯದಂತೆ ಜಮೀರ್ಗೆ ಕಟ್ಟಪ್ಪನೆ ನೀಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನಿಮ್ಮದು ಏನಿದೆ ಎಲ್ಲ ಹೈಕಮಾಂಡ್ ಮುಂದೆ ಹೇಳಿ, ಶಾಸಕರನ್ನ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಜಮೀರ್ಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಶಾಸಕರ ಜೊತೆ ಸಭೆಗೂ ಮುನ್ನ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ
ಸಿಎಂ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಅವರದ್ದೇ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ರೀತಿ ನಿಮ್ಮ ಇಲಾಖೆಗಳಲ್ಲಿ ಇನ್ಯಾವತ್ತೂ ಕೂಡ ಆರೋಪಗಳು ಕೇಳೋದಕ್ಕೆ ಸಿಗಬಾರದು, ಆ ರೀತಿ ನೀವು ಕೆಲಸ ಮಾಡಬೇಕು, ಇಲಾಖೆಯ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ಸಮಸ್ಯೆಗಳಿದೆಯಾ, ನಿಮಗೆ ಯಾರೋ ಬಹಿರಂಗ ಹೇಳಿಕೆ ಕೊಟ್ಟಿದ್ದು ಕೂಡ ಸಮಸ್ಯೆನಾ, ಅದನ್ನ ನೇರವಾಗಿ ವರಿಷ್ಠರ ಮುಂದೆ ಮಾತಾಡಿ, ಇಲ್ಲ ನನ್ನ ಹತ್ರ ಮಾತಾಡಿ ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಎಂ ತಾಕೀತು ಮಾಡಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳಿ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸುದ್ದಿಗೋಷ್ಠಿ ಮಾಡಿದ್ರು. ಈ ಆರೋಪಗಳಲ್ಲಿ ಸತ್ಯಾಂಶವೇ ಇಲ್ಲ ಅಂತ ಕೂಡ ಅದನ್ನ ಅಲ್ಲಗಳೆದಿದ್ದಾರೆ. ಆ ರೀತಿ ಏನಾದ್ರೂ ಈ ಆರೋಪಗಳು ಸಾಬೀತಾದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೊಟ್ರೆ ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅನ್ನುವಂತ ಮಾತನ್ನ ಆಡಿದ್ದಾರೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಕಾದ್ ನೋಡೋಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸದ್ಯ ವರಿಷ್ಠರನ್ನ ಭೇಟಿ ಹಾಕಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಸಿಎಂ ಫುಲ್ ಆಕ್ಟಿವ್ ಆಗಿದ್ದಾರೆ. ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಸಭೆಗಳನ್ನ ಕೂಡ ಮಾಡಿದ್ರು ಅಂತ. ಇವರು ಸಭೆ ಮಾಡಿ ಕನ್ವಿನ್ಸ್ ಮಾಡಿದ ತಕ್ಷಣ ಶಾಸಕರು ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಅಂತ ಭಾವಿಸ್ಬೇಕಾ, ಅಥವಾ ಈ ಅಸಮಾಧಾನಗಳು ಇಲ್ಲಿಗೆ ಮುಗಿಯತ್ತಾ ಅಥವಾ ಮುಂದುವರಿಯತ್ತಾ, ಇದು ಕೂಡ ಕುತೂಹಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಠಿಕಾಣೆ ಹಾಕಿದ್ರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅದರಲ್ಲೂ ಯಾವಾಗ ಬಹಿರಂಗವಾಗಿ ಹಿರಿಯ ಶಾಸಕರು ಸರ್ಕಾರದ ವಿರುದ್ಧವೇ ಹೇಳಿಕೆಗಳನ್ನ ಕೊಟ್ಟರು, BR ಪಾಟೀಲ್ ಸೇರಿದಂತೆ ರಾಜು ಕಾಗೆ ಸೇರಿದಂತೆ ಹಲವು ಶಾಸಕರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಆಕ್ಟಿವ್ ಆಗಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಶಾಸಕರುಗಳ ಸಮಸ್ಯೆಯನ್ನ ಆಲಿಸ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ರು. ಹೀಗಾಗಿ ನಿನ್ನೆ ದೆಹಲಿಯಿಂದ ವಾಪಸ್ ಆದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜು ಕಾಗೆ ಹಾಗೂ BR ಪಾಟೀಲ್ ಇಬ್ಬರನ್ನು ಕೂಡ ಕಾವೇರಿ ನಿವಾಸಕ್ಕೆ ಕರೆದು ಸುದೀರ್ಘವಾಗಿ ಚರ್ಚೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಶಾಸಕರು ತಮ್ಮ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಮುಂದೆನೂ ಕೂಡ ಖಡಕ್ ಆಗಿ ಇಬ್ಬರು ಶಾಸಕರು, ಕೆಲ ಸಚಿವರುಗಳು ನಾವು ಹೇಳಿದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ, ನಮ್ಮ ಶಿಫಾರಸು ಪತ್ರಗಳಿಗೆ ಯಾವುದೇ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ, ಹೀಗಾಗಿ ನಾವು ಕ್ಷೇತ್ರದಲ್ಲಿ ಸರ್ಕಾರ ಇದ್ರೂ ಕೂಡ ಕೆಲಸಗಳು ಆಗ್ತಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅದ್ರ ಜೊತೆಗೆ ಒಂದು ವೇಳೆ ಇದೇ ರೀತಿಯಾಗಿ ಸಚಿವರು ನಡ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಸಕರು ಇದೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಆದಷ್ಟು ಬೇಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು, ಶಾಸಕರ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ಒಟ್ಟಾರೆ ಬೇರೆ ಬೇರೆ ಶಾಸಕರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ. ನಾವು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ಬೇಕು, ಸಿದ್ದರಾಮಯ್ಯ ಅವ್ರಿಗೆ ಡ್ಯಾಮೇಜ್ ಮಾಡ್ಬೇಕು, DK ಶಿವಕುಮಾರ್ ಅವ್ರಿಗೆ ಡ್ಯಾಮೇಜ್ ಮಾಡ್ಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ. ಆದ್ರೆ ಕೆಲ ಸಚಿವರುಗಳು ಯಾವುದೇ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಇದನ್ನ ಆಲಿಸಿದಂತಹ ಸಿದ್ದರಾಮಯ್ಯ ಅವರು ಕೂಡ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡೋದು ಬೇಡ, ನೇರವಾಗಿ ಕಾವೇರಿಗೆ ಬನ್ನಿ, ಕೃಷ್ಣಾಗೆ ಬನ್ನಿ, ಮಾರುತಿ, ಒಂದು ಕುತೂಹಲ ಇರೋದು, ಈ ಹಿಂದೆ ಈ ರೀತಿ ಸಿಎಂ ಕುರ್ಚಿ ಫೈಟ್ ಗೆ ಸಂಬಂಧಪಟ್ಟಂತೆ ಅಥವಾ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಬಹಿರಂಗ ಹೇಳಿಕೆಗಳು ಬಂದಾಗ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರ್ಬೇಕು, ತೆಪ್ಪಗೆ ಅನ್ನುವಂಥ ವಾರ್ನಿಂಗ್ ಕೊಟ್ಟಿದ್ರು, ಅಷ್ಟರ ಮಟ್ಟಿಗೆ ಗರಂ ಹಾಕಿದ್ರು. ಅವರ ಸೂಚನೆಯ ಬೆನ್ನಿಗೂ ಕೂಡ ಬಹಿರಂಗ ಹೇಳಿಕೆಗಳು ಬಂತು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸಿಎಂ ಅವರು ಕನ್ವಿನ್ಸ್ ಮಾಡಿದ ತಕ್ಷಣ, ಅವ್ರು ಹೇಳಿದ ತಕ್ಷಣ ಸುಮ್ಮನಾಗ್ಬಿಡ್ತಾರ, ಎಲ್ಲವೂ ಕೂಡ ಕಂಟ್ರೋಲ್ ಆಯ್ತು ಅಂತ ಅರ್ಥನಾ, ಅದನ್ನ ಫಾಲೋ ಮಾಡ್ತಾರಾ ಅನ್ನೋದು ಪ್ರಶ್ನೆ ಆಗುತ್ತೆ ಅಲ್ವಾ? ಸುದ್ದಿ ಖಂಡಿತ ಈ ಹಿಂದೆ ಕೂಡ ಇಂಥದ್ದೇ ಬಹಿರಂಗ ಹೇಳಿಕೆಗಳು ಹಾಗೂ 2 ಬಣಗಳ ನಡುವೆ ನಮ್ಮ ನಾಯಕ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಒಂದು ಬಣ, ಮತ್ತೊಂದು ಬಣ ನಮ್ಮ ನಾಯಕ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳು ಪದೇ ಪದೇ ಕೊಡುವಂತ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ 2 ಬಣಗಳು ಕೂಡ ಮುಟ್ಟು ನೋಡಿಕೊಳ್ಳುವಂತಹ ಒಂದು ರೀತಿಯಲ್ಲಿ ಅವತ್ತು ಆ ಹೇಳಿಕೆ ಕೊಟ್ಟಿದ್ದು ನಿಜ, ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ಬೇಕು ಅನ್ನುವಂಥದ್ದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಮತ್ತೆ ಮೊನ್ನೆ ದೆಹಲಿಯಲ್ಲಿ ಇದ್ದಾಗಲೂ ಕೂಡ ನೀವು ಖಡಕ್ ಆದಂತಹ ಎಚ್ಚರಿಕೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಕೇಳ್ತಾ ಇರೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ಸಿಎಂ DCM ಏನ್ ಮಾಡ್ತಿದ್ರ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ರು. ಗ್ಯಾರಂಟಿಗಳು ಅನುಷ್ಠಾನ ವಿಚಾರದಲ್ಲಿ ನೀವು ಯಶಸ್ವಿ ಆಗಿದ್ರು ಕೂಡ
ಶಾಸಕರು ಸಮಸ್ಯೆಯನ್ನ ಬಗೆಹರಿಸುವುದರಲ್ಲಿ ವಿಫಲರಾಗ್ತಾ ಇದ್ದೀರಾ ಅನ್ನುವಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಹೀಗಾಗಿ ನಿನ್ನೆ ಬೆಂಗಳೂರಿಗೆ ಬಂದ ತಕ್ಷಣವೇ ಸಿದ್ದರಾಮಯ್ಯ ಅವರು ಈ ಶಾಸಕರನ್ನ ಕರೆದು ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಖುದ್ದು ನನ್ನನ್ನ ಭೇಟಿ ಮಾಡಿ ಹೇಳ್ಕೊಳ್ಳಿ ಅನ್ನುವಂತ ಒಂದು ತಾಕೀತನ್ನ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಇದೇ ರೀತಿಯಾಗಿ ಪಕ್ಷದ ಆಂತರಿಕ ಸಭೆಗಳಲ್ಲಿ ಇಲ್ಲವೇ ನೇರವಾಗಿ ನನ್ನನ್ನ ಭೇಟಿ ಮಾಡಿ ಈ ಸಮಸ್ಯೆ ಹೇಳದೇನೆ ಬಹಿರಂಗವಾಗಿ ಹೇಳಿಕೆಗಳು ಕೊಟ್ಟಿದ್ದಾದ್ರೆ ಎಐಸಿಸಿ ನಾಯಕರುಗಳ ಸೂಚನೆಯಂತೆ ಖಡಕ್ ಆದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು. ಒಂದು ಕಡೆ ಮನವೊಲಿಸೋದ್ರ ಜೊತೆಗೇನೆ ಒಂದು ವೇಳೆ ಇದೇ ರೀತಿಯಾದಂತಹ ಒಂದು ನಡೆ ನೀವು ಮುಂದುವರಿಸಿದ್ರೆ ಆದ್ರೆ ಕ್ರಮ ಅನಿವಾರ್ಯ ಆಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇದನ್ನ ಶಾಸಕರು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ, ಸಿದ್ದರಾಮಯ್ಯ ಅವರ ಮಾತಿಗೆ ಎಷ್ಟು ಮಟ್ಟಿಗೆ ಮನ್ನಣೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಬಿ.ಆರ್. ಪಾಟೀಲ್ ಅವರು ಭೇಟಿ ಮಾಡಿದ್ರು, ಅವರ ಮಾತಿಗೆ ಎಷ್ಟು ಮನ್ನಣೆಯನ್ನು ಕೊಡ್ತಾರೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರ ನಡೆಯನ್ನ ತಿದ್ದುಕೊಳ್ಳಿ ಅನ್ನುವಂತಹ ಒಂದು ಮಾತುಗಳನ್ನ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಈ ಎಲ್ಲವನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದನ್ನ ಎಷ್ಟು ಮಟ್ಟಿಗೆ ಪಾಲಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.